ನಮ್ಮೊಳಗಿರಬೇಕಾದ ಬಸವಣ್ಣ, ನಮ್ಮೊಳಗೆ ಇರಬೇಕಾದ ಬಸವಣ್ಣ ಅನ್ನುವಂತಹದ್ದು ನನಗೆ ಚಿಂತನೆಗೆ ಕೊಟ್ಟಿರುವಂತಹ ವಿಚಾರ. ಈ ಚಿಂತನೆಗೆ ಹೋಗೋದಕ್ಕೆ ಮುನ್ನ ಒಂದು ಪ್ರಸಂಗವನ್ನ ಹೇಳಿ ನಾನು ಆ ವಿಷಯಕ್ಕೆ ಬರಲಿಕ್ಕೆ ಇಚ್ಛಿಸ್ತೇನೆ. ಅದಕ್ಕೆ ಪೂರ್ವಭಾವಿಯಾಗಿ ಬಹಳ ಅರ್ಥಪೂರ್ಣವಾದಂತಹ ಸುಂದರವಾದಂತಹ ಒಂದು ಪ್ರಸಂಗ. ರಷ್ಯಾದಲ್ಲಿ ಒಬ್ಬ ಫಿಯೋದರ್ ದೊಸ್ತೋವ್ಸ್ಕಿ ಅಂತ ಒಬ್ಬ ದೊಡ್ಡ ಕಾದಂಬರಿಕಾರ ಆಗಿ ಹೋದ. ಜಗತ್ತಿನ 10 ಶ್ರೇಷ್ಠ ಸಾಹಿತಿಗಳಲ್ಲಿ ಆತನ ಹೆಸರು ಬರುತ್ತೆ. ಆ ದೊಸ್ತೋವ್ಸ್ಕಿಯ ಒಂದು ಕಾದಂಬರಿ ಇದೆ, ದಿ ಬ್ರದರ್ಸ್ ಕರ್ಮಜೋವ್ ಅಂತ ಹೇಳಿ ಆ ಕಾದಂಬರಿಯ ಹೆಸರು. ಆ ಕಾದಂಬರಿಯಲ್ಲಿ ಒಂದು ಪ್ರಸಂಗ ಬರುತ್ತೆ. ದಿ ಗ್ರ್ಯಾಂಡ್ ಇನ್ಕ್ವಿಸಿಟರ್ ಅನ್ನುವಂತಹ ಒಂದು ಅಧ್ಯಾಯ ಇದೆ, ಬಹಳ ಚೆನ್ನಾಗಿದೆ. ದಿ ಗ್ರ್ಯಾಂಡ್ ಇನ್ಕ್ವಿಸಿಟರ್, ಇನ್ಕ್ವಿಸಿಟರ್ ಅಂದ್ರೆ ಭೇಟಿ ಅಂತ ಅರ್ಥ. ಗ್ರ್ಯಾಂಡ್, ಒಳ್ಳೆಯ ಮಹತ್ವದ ಭೇಟಿ ಅಂತ ಆ ಅಧ್ಯಾಯದ ಹೆಸರು. ಆ ಅಧ್ಯಾಯದ ಒಂದು ಪ್ರಸಂಗವನ್ನು ಹೇಳಿ ನನ್ನ ವಿಷಯಕ್ಕೆ ನಾನು ಬರ್ತೇನೆ. ಏನದು ಅಂತ ಹೇಳಿದ್ರೆ, ಒಮ್ಮೆ ಜೀಸಸ್ಗೆ ಸ್ವರ್ಗದಲ್ಲಿ ಇದ್ದನಲ್ಲ ಜೀಸಸ್, 2000 ವರ್ಷದ ಹಿಂದೆ ಅವನು ಧರ್ಮವನ್ನು ಸ್ಥಾಪಿಸಿ ಸ್ವರ್ಗಕ್ಕೆ ಹೊರಟೋದ. ಅವನಿಗೆ ಒಂದು ಕುತೂಹಲ ಶುರುವಾಯ್ತಂತೆ. ಬಹಳ ಅರ್ಥಪೂರ್ಣವಾದಂತಹ ಸುಂದರವಾದಂತಹ ಒಂದು ಪ್ರಸಂಗ. ರಷ್ಯಾದಲ್ಲಿ ಒಬ್ಬ ಫಿಯೋದರ್ ದೊಸ್ತೋವ್ಸ್ಕಿ ಅಂತ ಒಬ್ಬ ದೊಡ್ಡ ಕಾದಂಬರಿಕಾರ ಆಗಿ ಹೋದ. ಜಗತ್ತಿನ 10 ಶ್ರೇಷ್ಠ ಸಾಹಿತಿಗಳಲ್ಲಿ ಆತನ ಹೆಸರು ಬರುತ್ತೆ. ಆ ದೊಸ್ತೋವ್ಸ್ಕಿಯ ಒಂದು ಕಾದಂಬರಿ ಇದೆ, ದಿ ಬ್ರದರ್ಸ್ ಕರ್ಮಜೋವ್ ಅಂತ ಹೇಳಿ ಆ ಕಾದಂಬರಿ. ನಾನು ಧರ್ಮವನ್ನು ಸ್ಥಾಪನೆ ಮಾಡಿ ಸ್ವರ್ಗಕ್ಕೆ ಬಂದು 2000 ವರ್ಷಗಳಾಗಿ ಹೋಯಿತು. ನಾನು ಬೋಧಿಸಿದ ಧರ್ಮವನ್ನು ಈಗ ಜನರು ಹೇಗೆ ಪಾಲಿಸ್ತಾ ಇದ್ದಾರೆ ಅದನ್ನು ನೋಡ್ಬೇಕಲ್ಲ, ನಾನು ಕಣ್ಣಾರೆ ನೋಡ್ಬೇಕಲ್ಲ, ಅನುಭವಿಸ್ಬೇಕಲ್ಲ ಅಂತ ಅವನಿಗೊಂದು ಕೆಟ್ಟ ಕುತೂಹಲ ಉಂಟಾಯ್ತಂತೆ. ಉಂಟಾದ್ಮೇಲೆ ಸುಮ್ಮನಿರ್ತಾನ, ನೇರ ಸ್ವರ್ಗದಿಂದ ಭೂಮಿಗೆ ಬಂದ್ಬಿಡ್ತಾನೆ. ಬಂದವನು ನೇರ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಜೀಸಸ್ ಒಂದು ಭಾನುವಾರ ಚರ್ಚ್ ಒಳಗಡೆ ಪ್ರಾರ್ಥನೆ ನಡೀತಾ ಇರತ್ತೆ, ಹೊರಗಡೆ ನಿಂತ್ಕೊಳ್ತಾನೆ. ಅವನ ಮುದ್ರೆಯಲ್ಲಿ ಈಗ ನಿಂತ್ಕೊಳ್ತಾನೆ. ಜನ ಪ್ರಾರ್ಥನೆ ಮುಗಿಸಿ ಹೊರಗಡೆ ಬರ್ತಾರೆ. ಜೀಸಸ್ ಅನ್ನ ನೋಡಿ ಆಶ್ಚರ್ಯ ಪಡ್ತಾರೆ. ಓಹ್, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಇವನು, ನೋಡಿದ್ರೆ ಥೇಟ್ ಜೀಸಸ್ ಅನ್ನೇ ನೋಡ್ದಾಗ ಕಾಣ್ತಾ ಇದೆ ನಮಗೆ. ಎಷ್ಟು ಚೆನ್ನಾಗಿ ವೇಷ ಹಾಕಿದ್ದಾನೆ, ಎಷ್ಟು ಮುಖದಲ್ಲಿ ಕಳೆ ಇದೆ ಇವನಿಗೆ. ಎಲ್ಲರೂ ಸುತ್ತುವರೆದು ಅವನನ್ನ ಹೊಗಳ್ಲಿಕ್ಕೆ ಶುರು ಮಾಡ್ತಾರೆ. ಒಳ್ಳೆ ವೇಷ ಹಾಕಿದೀಯ, ಒಳ್ಳೆ ವೇಷ, ನೋಡಿದ್ರೆ ಜೀಸಸ್ ನೋಡಿದಾಗೆ ಹಾಗೆ. ಜೀಸಸ್ ಹೇಳದಂತೆ, ಅಯ್ಯಯ್ಯೋ ತಪ್ಪು ತಿಳ್ಕೊಳ್ಬೇಡಿ, ನಾನೇ ಜೀಸಸ್, ನಾನು ವೇಷ ಹಾಕಿಲ್ಲ, ನಾನೇ ಜೀಸಸ್, ನಿಮ್ಮನ್ನೆಲ್ಲ ನೋಡ್ಲಿಕ್ಕೆ ಬಂದಿದ್ದೀನಿ. ಎಲ್ಲರೂ ನಗಾಡ್ಲಿಕ್ಕೆ ಶುರು ಮಾಡ್ಬಿಟ್ರು. ಜೀಸಸ್ ಹೇಳ್ತಾನೆ, ನಾನು ಪವಾಡ ಮಾಡಿ ತೋರಿಸ್ತೀನಿ, ನಿಮಗೆ ನಂಬಿಕೆ ಬರಬೇಕು ಅಂದ್ರೆ ನಾನು ಪವಾಡ ಮಾಡ್ತೇನೆ. ಅವನೇನ್ ಮಾಡ್ತಾನೆ, ಅಲ್ಲೇ ಇದ್ದ ಒಂದು ಕಲ್ಲನ್ನು ತೆಗೆದುಕೊಂಡು ಮೀನ್ ಮಾಡಿ ತೋರಿಸ್ತಾನೆ, ಇನ್ನೇನೋ 1-2-3 ಪವಾಡ ಮಾಡ್ತಾನೆ. ಎಲ್ಲರೂ ಚಪ್ಪಾಳೆ ತಟ್ಬಿಟ್ಟು, ಒಳ್ಳೆ ಮ್ಯಾಜಿಕ್ ಮಾಡ್ತಾನಪ್ಪ, ಒಳ್ಳೆ ಮ್ಯಾಜಿಕ್ ಮಾಡ್ತಾನೆ. ಜೀಸಸ್ಗೆ ಇನ್ನೂ ಸಂಕಟ ಶುರುವಾಗೈತಿ, ಇವ್ರಿಗೆ ಹೇಗೆ ತಾನೇ ನಾನೇ ಒರಿಜಿನಲ್ ಜೀಸಸ್ ಅಂತ ಹೇಳುವಂಥದ್ದು ಅಂತ. ಅವನು ಗೋಗರ್ಲಿಕ್ಕೆ ಶುರು ಮಾಡ್ಬಿಡ್ತಾನೆ, ನಾನೇ ಜೀಸಸ್. ಜನಕ್ಕೇನಾಯ್ತು, ಮೊದಲಿಗೆ ಕೇಳ್ತಾ ಇದ್ರು, ಆನಂತರ ಇರಿಟೇಷನ್ ಶುರುವಾಗತ್ತೆ, ಕಿರಿಕಿರಿ ಶುರುವಾಗತ್ತೆ. ಅವ್ರೇನ್ ಮಾಡಿದ್ರು, ಇವನು ಹುಚ್ಚ ಇವನು ಅಂತ ಹೇಳಿ ಕಲ್ಲು ಹೊಡಿಲಿಕ್ಕೆ ಶುರು ಮಾಡ್ಬಿಟ್ರು. ಅವನ ಮೇಲೆ ಮೊಟ್ಟೆ ಎಸಿಲಿಕ್ಕೆ ಶುರು ಮಾಡಿಬಿಟ್ರು. ಹೊರಗಡೆ ಗಲಾಟೆ ಆಗತಾ ಇದ್ದದ್ದನ್ನು ನೋಡಿ ಒಳಗಡೆ ಚರ್ಚ್ನಲ್ಲಿ ಪಾದ್ರಿ ಪ್ರಾರ್ಥನೆ ಮಾಡ್ತಾ ಇದ್ದವನು ಓಡಿ ಬರ್ತಾನೆ. ಓಡಿ ಬಂದು ಇದೇನು ಗಲಾಟೆ ಅಂತ ನೋಡಿದಾಗ ಇಲ್ಲಿ ನಡೀತಿರೋ ಪ್ರಸಂಗ ಗೊತ್ತಾಗತ್ತೆ. ಅವನು ಹೋಗಿ ಜೀಸಸ್ ಅನ್ನ ಕಾಪಾಡಿ, ಇವನ್ ಯಾರೋ ಹುಚ್ಚ ಅಂತ ಕಾಣಿಸುತ್ತೆ, ಇವನನ್ನ ನಾನು ಹುಚ್ಚಾಸ್ಪತ್ರೆಗೆ ಸೇರಿಸ್ತೀನಿ, ನೀವೆಲ್ಲ ಹೋಗಿ ಅಂತ ಹೇಳಿ ಜೀಸಸ್ ಅನ್ನ ಕರ್ಕೊಂಡು ಚರ್ಚ್ನ ಒಳಗಡೆ ಒಂದು ರೂಮಿಗೆ ಬರ್ತಾನೆ. ರೂಮಿಗೆ ಕರ್ಕೊಂಡು ಬಂದು ರೂಮಿನ ಬಾಗಿಲ ಹಾಕಿ ಅವನ ಕಾಲಿಗೆ ಬೀಳ್ತಾನೆ. ಜೀಸಸ್ ಕ್ಷಮಿಸಿ. ಜೀಸಸ್ಗೆ ಆಶ್ಚರ್ಯ ಆಗತ್ತೆ, ನಾನು ನಿಜವಾದ ಜೀಸಸ್ ಅಂತ ಗುರುತಿಸ್ಬಿಟ್ಟೇನಯ್ಯ ನೀನು. ನೋಡಿ ಸ್ವಾಮಿ, ನಿಮ್ಮನ್ನು ನೋಡ್ದಾಲೆ ನನಗೆ ಮೊದಲನೇ ದೃಷ್ಟಿಲೇ ಗೊತ್ತಾಗಿತ್ತು ನೀವು ಜೀಸಸ್ ಅಂತ. ಮತ್ತೆ ಯಾಕೆ ಜನರಿಗೆ ಹೇಳಲಿಲ್ಲ? ಹೇಳ್ಬೋದಿತ್ತಲ್ಲ ನಾನೇ ಜೀಸಸ್ ಅಂತ ಎಲ್ಲರಿಗೂ. ಅದಕ್ಕೆ ಆ ಪಾದ್ರಿ ಹೇಳ್ತಾನೆ, ದಯಮಾಡಿ ಕ್ಷಮಿಸಿ,
ನೀವು 2000 ವರ್ಷದ ಹಿಂದೆನೆ ಬಂದು ಇಲ್ಲಿ ಮಾಡಿ ಹೋಗಿರೋ ಹಠಾಟೋಪ ಎಲ್ಲ ನಮಗೆ ಗೊತ್ತಿದೆ. ಮಹಾಕ್ರಾಂತಿ ಮಾಡಿಬಿಟ್ರಿ ನೀವು, ಇಡೀ ಸಮಾಜ ಉಲ್ಟಾ ಪಲ್ಟಾ ಆಗ್ಬಿಡ್ತು ನಿಮ್ಮಿಂದ. ಈಗ ನೀವೇನೋ ಒಂದು ಮಾಡಿಕೊಟ್ಬಿಟ್ಟು ಹೋಗಿದ್ದೀರಿ. ಕಳೆದ 1000-2000 ವರ್ಷದಿಂದ ನಾವೇನೋ ಒಂದು ಸಿಸ್ಟಮನ್ನು ಬೆಳೆಸ್ಕೊಂಡು ಬಂದ್ಬಿಟ್ಟಿದ್ದೀವಿ. ಈಗ ಮತ್ತೆ ನಿಮ್ಮನ್ನ ಇಲ್ಲಿ ಬಂದ್ರೆ ನೀವು ಮತ್ತೆ ಏನಾದರೂ ಕ್ರಾಂತಿ ಮಾಡ್ತೀರಿ, ಮತ್ತೆ ನಮ್ಮ ವಿರುದ್ಧ ಏನಾದರೂ, ಯಾಕಂದ್ರೆ ನಾವು ಮಾಡ್ತಾ ಇರೋ ತಪ್ಪು ಅಂತ ನಮಗೆ ಗೊತ್ತಿದೆ. ಹೀಗಾಗಿ ದಯಮಾಡಿ ನೀವು ಮತ್ತೆ ಸ್ವರ್ಗಕ್ಕೆ ಹೊರಟೋಗಿ, ಇಲ್ಲ ಅಂದ್ರೆ ನಿಮ್ಮನ್ನ ಹುಚ್ಚಾಸ್ಪತ್ರೆಗೆ ಸೇರಿಸ್ಬಿಡ್ತೀನಿ ಅಂತ. ಜೀಸಸ್ ಕೆಟ್ನೋ ಬಿದ್ನೋ ಅಂತ ಮತ್ತೆ ಸ್ವರ್ಗಕ್ಕೆ ಓಡೋಗ್ಬಿಡ್ತಾರೆ. ಇದು ಪ್ರಸಂಗ, ದಿ ಗ್ರೇಟ್ ಇನ್ಕ್ವಿಸಿಟರ್ ಅಂತ, ಬಹಳ ಸುಂದರವಾದ ಪ್ರಸಂಗ. ಈಗ ಒಂದು ಕ್ಷಣ ಆ ಜೀಸಸ್ನ ಜಾಗದಲ್ಲಿ ಬಸವಣ್ಣನನ್ನ ಇಡಿ, ಆ ಜನರ ಜಾಗದಲ್ಲಿ ನಿಮ್ಮನ್ನೇ ಇಟ್ಕೊಳ್ಳಿ, ಆ ಪಾದ್ರಿಗಳ ಜಾಗದಲ್ಲಿ ನಮ್ಮನ್ನೇ ಇಟ್ಕೊಳ್ತೀವಿ ನಾವು. ಇದಕ್ಕಿಂತ ಭಿನ್ನವಾಗಿ ಏನಾದರೂ ನಾವು ಮಾಡಬಲ್ವಾ? ಸ್ವಲ್ಪ ಯೋಚನೆ ಮಾಡಿ. ಇದಕ್ಕಿಂತ ಭಿನ್ನವಾಗಿ ನಾವೇನಾದ್ರು ಮಾಡಬಲ್ಲ? ನಾವು ಹೇಳ್ತೀವಿ ಮತ್ತೆ ಬಾ, ಹುಟ್ಟಿ ಬಾ ಬಸವಣ್ಣ, 800-900 ವರ್ಷ ಆಗಿದೆ, ಮತ್ತೆ ಹುಟ್ಟಿ ಬಾ, ಪೋಸ್ಟರ್ ಎಲ್ಲ ಆಗ್ತೇ. ಆದ್ರೆ ಬಸವಣ್ಣ ಬಂದ್ರೆ ಅವನನ್ನು ಸ್ವೀಕರಿಸುವ ಮನಸ್ಥಿತಿ ನಮಗಿದೆಯಾ? ನಾವು ಆತ್ಮವಿಮರ್ಶೆಯನ್ನ ಮಾಡಿಕೊಳ್ಳುವಂತಹ ಕಾಲ ಇವತ್ತು ನನಗ್ತೀನಿ ಅಂತ. ಜೀಸಸ್ ಕೆಟ್ನೋ ಬಿದ್ನೋ ಅಂತ ಮತ್ತೆ ಸ್ವರ್ಗಕ್ಕೆ ಓಡೋಗ್ಬಿಡ್ತಾರೆ. ಇದು ಪ್ರಸಂಗ, ದಿ ಗ್ರೇಟ್ ಇನ್ಕ್ವಿಸಿಟರ್ ಅಂತ, ಬಹಳ ಸುಂದರವಾದ ಪ್ರಸಂಗ. ಈಗ ಒಂದು ಕ್ಷಣ ಆ ಜೀಸಸ್ನ ಜಾಗದಲ್ಲಿ ಬಸವಣ್ಣನನ್ನ ಇಡಿ, ಆ ಜನರ ಜಾಗದಲ್ಲಿ ನಿಮ್ಮನ್ನೇ ಇಟ್ಕೊಳ್ಳಿ, ಆ ಪಾದ್ರಿಗಳ ಜಾಗದಲ್ಲಿ ನಮ್ಮನ್ನೇ ಇಟ್ಕೊಳ್ತೀವಿ ನಾವು. ಇದಕ್ಕಿಂತ ಭಿನ್ನವಾಗಿ ಏನಾದರೂ ನಾವು ಮಾಡಬಲ್ವಾ? ಸ್ವಲ್ಪ ಯೋಚನೆ ಮಾಡಿ. ಇದಕ್ಕಿಂತ ಭಿನ್ನವಾಗಿ ನಾವೇನಾದ್ರು ಮಾಡಬಲ್ಲ? ನಾವು ಹೇಳ್ತೀವಿ ಮತ್ತೆ ಬಾ, ಹುಟ್ಟಿ ಬಾ ಬಸವಣ್ಣ, 800-900 ವರ್ಷ ಆಗಿದೆ, ಮತ್ತೆ ಹುಟ್ಟಿ ಬಾ, ಪೋಸ್ಟರ್ ಎಲ್ಲ ಆಗ್ತೇ. ಆದ್ರೆ ಬಸವಣ್ಣ ಬಂದ್ರೆ ಅವನನ್ನು ಸ್ವೀಕರಿಸುವ ಮನಸ್ಥಿತಿ ನಮಗಿದೆಯಾ? ನಾವು